ಎಲ್ಲರ ಜೀವನದಲ್ಲೂ ನಡೆಯೋ ತರ ಅವ್ರ ಜೀವನದಲ್ಲೂ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಬರುತ್ತೆ. ಆ ನೋವನ್ನು ಮರೆಯೋಕೆ ಹೆಚ್ಚಾಗಿ ಕುಡಿಯಕ್ಕೆ ಶುರು ಆಗ್ತಾರೆ. ಸಿನಿಮಾ ಕಡೆ ಗಮನ ಕೊಡೋಕಾಗದೇ ಇರೋ ಟೈಮ್ ಅಲ್ಲಿ ಅವರ ಸ್ನೇಹಿತ ಪ್ಲಸ್ ಆ ಸಿನಿಮಾದ ಅಸಿಸ್ಟೆಂಟ್ ಆಗಿರೋ ವ್ಯಕ್ತಿ ಟೈಗರ್ ಪ್ರಭಾಕರ್ ಅವ್ರನ್ನ ಒಂದು ಚೇರ್ ಹಾಕಿ ಕೂರಿಸಿ ಈ ವ್ಯಕ್ತಿ ಆ ಸಿನಿಮಾನ ಡೈರೆಕ್ಟ್ ಮಾಡಕ್ ಶುರು ಆಗ್ತಾರೆ. ಟೈಗರ್ ಪ್ರಭಾಕರ್ ಅವ್ರ ಫ್ಯಾಮಿಲಿ ಡಾಕ್ಟರ್ ತುಂಬಾನೇ ಸ್ಟ್ರಾಂಗ್ ಆಗಿ ಅಡ್ವೈಸ್ ಮಾಡ್ತಾರೆ. ನೀವು ಕುಡಿಯೋದನ್ನ ನಿಲ್ಲಿಸಲಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ಸ್ ನ ಎದುರಿಸಬೇಕಾಗುತ್ತೆ. ಕುಡಿಯೋದನ್ನ ನಿಲ್ಲಿಸಿ ಜೀವನ ಶೈಲಿನ ಬದಲಾಯಿಸಿಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತಾರೆ. ಡಾಕ್ಟರ್ ಹೇಳಿದ ಮೇಲೆ ಟೈಗರ್ ಪ್ರಭಾಕರ್ ಅವರು ಕುಡಿಯೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ತಾರೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ಶೂಟಿಂಗ್ ಹೋಗ್ತಾರೆ, ಪ್ರೊಡಕ್ಷನ್ ಸೆಟ್ ಅಲ್ಲಿ ಆಕ್ಟಿವ್ ಆಗಿರ್ತಾರೆ. ಟೈಗರ್ ಪ್ರಭಾಕರ್ ಅವರು ಮತ್ತೆ ಮೊದಲಿನ ತರ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಆ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಅಂತ ಹೇಳಿದ್ವಲ್ಲ, ಆ ವ್ಯಕ್ತಿ ಟೈಗರ್ ಪ್ರಭಾಕರ್ ಅವ್ರ ಮನೆಗೆ ಬರ್ತಾರೆ. ಪ್ರಭಾಕರ್ ಸರ್ ಆ ವ್ಯಕ್ತಿ ಜೊತೆ ಹೊರಗೆ ಹೋಗ್ತಾರೆ. ಬಾರ್ ಕರ್ಕೊಂಡು ಹೋಗಿ ಕುಡಿಸಿ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಅಲ್ಲಿಂದ ಟೈಗರ್ ಪ್ರಭಾಕರ್ ಅವರು ಕಂಟ್ರೋಲ್ ತಪ್ತಾರೆ, ಮತ್ತೆ ಕುಡಿಯಕ್ಕೆ ಶುರು ಮಾಡ್ಕೊಂತಾರೆ. ಕುಡಿಯೋದು ಜಾಸ್ತಿ ಆಗಿ ಕೆಲವು ದಿನಗಳ ನಂತರ ಅವರ ಆರೋಗ್ಯ ಕೆಟ್ಟೋಗುತ್ತೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಫೈನಲಿ ಮಲ್ಟಿಪಲ್ ಆರ್ಗನ್ ಡ್ಯಾಮೇಜ್ ಇಂದ 25 ಮಾರ್ಚ್ 2001 ಅಲ್ಲಿ